నేను కనపడుతున్నాను కొద్దిగా ముందుకే పైన ఉన్నాను మెట్లు ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ವರ್ಕಳ ಬೀಚ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನಾನು ಕೇರಳಗೆ ಹೋಗ್ಬೇಕಾದ್ರೆ ಕೆಲವೊಂದು ಅಕ್ಕಪಕ್ಕ ಬೀಚ್ಗೆಲ್ಲ ಹೋಗ್ತೀನಿ. ಸೊ ನಾನು ಹೋಗಿದ್ದಂಥ ಬೀಚಲ್ಲಿ ಇದೊಂದು ವರ್ಕಳ ಬೀಚ್ ಅಂದರೆ ಬೀಚುರಿ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಕೇರಳಗೆ ಹೋಗ್ತೀರಾ ಈ ಬೀಚನ್ನು ಮಿಸ್ ಮಾಡ್ಕೊಳ್ದೆ ಹೋಗಿ. ಈ ಬೀಚಲ್ಲಿ ಯಾವ ರೀತಿ ಇದೆ ಅಂದರೆ, ಕೆಲವೊಂದು ಬೀಚಲ್ಲಿ ಫುಡ್ಡು ಸಿಗಲ್ಲ, ಬರೀ ಬೀಚ್ ಇರುತ್ತೆ, ಮತ್ತು ಶಾಪಿಂಗ್ ಮಾಡೋದಕ್ಕೆ ಸಿಗಲ್ಲ, ಜಸ್ಟ್ ನೇಚರ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಆದರೆ ಈ ವರ್ಕಳ ಬೀಚಲ್ಲಿ ಹಾಗಲ್ಲ. ಎನಿ ಒನ್ ರೀ, ನೀವು ಡ್ರಿಂಕ್ಸ್ ತೊಗೋಬೇಕಂದ್ರೆ, ಫುಡ್ ತಿನ್ನಬೇಕಂದ್ರೆ, ನಾನ್ ವೆಜ್ ಜೊತೆಗೆ ಮಕ್ಳುಗಳಿಗೆಲ್ಲ ಶಾಪಿಂಗ್ ಮಾಡಬೇಕಂದ್ರೆ ಶಾಪಿಂಗ್ ಕೂಡ ಇರುತ್ತೆ. ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳಕ್ಕಂತೂ ವ್ಯೂಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಹೇಗಿದೆ ಅಂದರೆ, ಬೀಚು ಮೇಲ್ಗಡೆ ಎಲ್ಲ ಶಾಪಿಂಗ್ ಐಟಮ್ಸು ಮತ್ತು ಥಿಂಗ್ಸ್, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಇಳಿದು ಬರಬೇಕು. ನೀವು ಸ್ಟಾರ್ಟಿಂಗ್ ವಿಡಿಯೋ ನೋಡಿದ್ರಿ ಅಲ್ವಾ, ಮೆಟ್ಟಲ್ ರೀತಿ ಇರುತ್ತೆ, ಇಳ್ಕೊಂಡು ಬರಬೇಕು. ನಾವು ಆ್ಯಕ್ಚುಲಿ ಹೋಗಿದ್ದು ಒಂದು 4 ಗಂಟೆ 5 ಗಂಟೆ ಆಗಿತ್ತು. ಬಿಸಿಲು ಟೈಮಲ್ಲಂತೂ ಹೋಗೋದಕ್ಕಾಗಲ್ಲ ರೀ, ಎವ್ವಿ ಅಂದರೆ ಎವ್ವಿ ಬಿಸಿಲಿರುತ್ತೆ. ಆ ಜೊತೆಗೆ ನಾವು ಬಂದಾಗ ತುಂಬ ಮಳೆ ಅಂದರೆ ಮಳೆ. ನಾವು ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಸೊ ನೈಟೇ ಆಗಿಬಿಡ್ತು ನೋಡಿ. ಸಖತ್ತಾಗಿದೆ. ಇಲ್ಲಿ ಆಟ ಆಡೋದಕ್ಕೆ ಬಿಡ್ತಿರ್ಲಿಲ್ಲ, ನೈಟು ಟೈಮ್ ಅಲ್ವಾ, ತುಂಬ ಅಂದರೆ ತುಂಬ ಅಲೆಗಳು ಬರ್ತಾಯಿತ್ತು. ಅದಕ್ಕೆ ನೋಡಿ ಅಲ್ಲಿ ಥ್ರೆಡ್ ಕಟ್ಟಿದ್ರು. ಜಸ್ಟ್ ಬೀಚಲ್ಲಿ ಒಂದು ಕಾಲು ಹಾಕೊಂಡು ಆಟ ಆಡೋಕ್ಕೂ ಬಿಡಲಿಲ್ಲ. ನಾವೇನು ಮಾಡಿದ್ವಿ, ಫುಲ್ಲು ಬೀಚಲ್ಲಿ ಮರಳು ಮೇಲೆಲ್ಲ ಸ್ವಲ್ಪ ಆಟ ಆಡಿಕೊಂಡು ಮತ್ತು ಫೋಟೋ ಜೊತೆಗೆ ವಿಡಿಯೋ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಕೆಲವೊಂದು ಬೀಚಲ್ಲಿ ಆಟ ಆಡೋದಕ್ಕೆ ಬಿಡ್ತಾರೆ, ಕೆಲವೊಂದು ಬೀಚಲ್ಲಿ ಆಟ ಆಡೋದಕ್ಕೆ ಬಿಡಲ್ಲ. ಅಂದರೆ ಅವ್ರು ಹೇಳೋದು ನಮ್ಮ ಒಳ್ಳೆಯದಕ್ಕೆ. ಕೆಲವು ನೋಡಿ ಅಲ್ಲಿದಾರಲ್ಲ, ಯೆಲ್ಲೋ ಕಲರ್ ಬಟ್ಟೆ ಹಾಕ್ಕೊಂಡು ಹೋಗಿ ಅಂತಿದಾರಲ್ಲ, ಅವರು ಬಿಡಲ್ಲ. ಯಾಕೆಂದರೆ ಇಲ್ಲಿ ಎವ್ವಿ ನೀರು ಅಲೆ ಬರುತ್ತಂತೆ. ಒಂದ್ಸಲ ಅಲೆ ಬಂದರೆ ಎಲ್ರೂ ಎತ್ಕೊಂಡು ಹೋಗ್ಬಿಡುತ್ತೆ, ಅಷ್ಟು ಅಲೆ ಬರುತ್ತಂತೆ. ಅದಕ್ಕೆ ಇಲ್ಲಿ ಆಟ ಆಡೋದು ಸೇಫ್ ಅಲ್ಲ, ಬೇಡ, ನೀವು ಆಟ ಆಡ್ಬಿಡಿ, ಜಸ್ಟ್ ದೂರ ನಿಂತ್ಕೊಂಡು ನೋಡಿ ಅಂತ ಹೇಳ್ತಿದ್ರು. ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ದರೂ ಕೂಡ ಕೆಲವು ವ್ಯಕ್ತಿಗಳು ಆಗಿದ್ರೂ ಕೂಡ ಆಟ ಆಡ್ಬಿಡ್ತಾರೆ. ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇಷ್ಟೆಲ್ಲ ಹೇಳಿದ್ರು ಕೂಡ ಯಾರೋ ಒಂದು 3 ಹುಡುಗರು ಒಳಗಡೆ ಹೋಗಿದ್ರು. ನಾನು ಅದು ನೋಡ್ತಾನೆ ಸಾಕಾಗ್ಬಿಟ್ಟೆ, ಬಟ್ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆ ಟೆನ್ಷನ್ನು ಗಾಬರಿಗೆ. ಹೇಗೆ ಅಂದರೆ ಒಳಗಡೆಗೆ ಹೋಗ್ಬಿಟ್ರು ರೀ. ಅದರಲ್ಲಿ 2 ಮಾತ್ರ ಬಂದರು, ಇನ್ನೊಬ್ಬ ಫುಲ್ಲು ಒಳಗಡೆ ಹೋಗ್ಬಿಟ್ಟ. ಹುಡುಕಾಡ್ತಿದ್ದಾರೆ, ಬಟ್ ಏನೋ ಸಿಕ್ತೋ ಏನೋ ನನಗಂತೂ ಗೊತ್ತಾಗಲಿಲ್ಲ. ಬಟ್ ಅಲ್ಲಿ ಬಿಡೋ ಇರೋದಕ್ಕೆ ಯಾರನ್ನೂ ಬಿಡಲಿಲ್ಲ, ಅಷ್ಟು ಡೇಂಜರ್ ಇದೆ. ಬೀಚ್ ಹತ್ರ ಸ್ವಲ್ಪ ಹುಷಾರಾಗಿ. ಇದು ವರ್ಕಳ ಬೀಚ್ ಅಂತ ಹೇಳಿ, ಕೇರಳಕ್ಕೆ ಬಂದರೆ ವರ್ಕಳ ಬೀಚು ಫೇಮಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳೋರ ಮಾತನ್ನು ಕೇಳಬೇಕು ಅಂತ. ಎಂಜಾಯ್ಮೆಂಟ್ ಇರುತ್ತೆ, ಆಟ ಆಡಬೇಕು, ಬೀಚಲ್ಲಿ ಆಟ ಆಡಬೇಕು ಅಂತ ಇರುತ್ತೆ. ಬಟ್ ಯಾವ ಬೀಚಲ್ಲಿ ಆಟ ಆಡಬೇಕು, ಯಾವ ಬೀಚಲ್ಲಿ ಆಟ ಆಡಬಾರ್ದು ಅಂತ ಅವ್ರು ಹೇಳ್ತಾರೆ. ಸೇಫಾಗಿರೋ ಬೀಚಲ್ಲಿ ಎಲ್ಲ ಕಡೆ ಆಟ ಆಡೋದಕ್ಕೆ ಬಿಡ್ತಾರೆ, ಇದು ಸೇಫ್ ಇಲ್ಲ, ಅದಕ್ಕೆ ಅವರು ಇಲ್ಲ ಆಟ ಆಡಬೇಡಿ ಅಂತ ಹೇಳ್ತಾರೆ. ಆದರೆ ಕೆಲವೊಬ್ಬರು ಏನು ಮಾಡ್ತೀರಾ, ಹೇಳೋ ಮಾತನ್ನು ಕೇಳಬೇಕಲ್ಲ, ಕೇಳೋದಿಲ್ಲ. ಎಲ್ಲ ಬೀಚಲ್ಲೂ ಆಟ ಆಡ್ತೀವಿ, ಇಲ್ಲೂ ಆಟ ಆಡೋಣ ಅನ್ನೋ ಥರ ಹೋಗಿ ಪ್ರಾಣನೇ ಕಳ್ಕೊಳ್ಳೋವಂಥದ್ದು ತುಂಬ ನೋಡಿರ್ತೀರ, ಕೇಳಿರ್ತೀರ. ಸೇಮ್ ಇಲ್ಲೂ ಹಾಗೆ ಆಯಿತು. ಬಟ್ ಅವ್ರು ಬದುಕಿರೋಕ್ಕೆ ಸಾಧ್ಯ ಇಲ್ಲ, ಇಬ್ಬರು ಮಾತ್ರ ಬದುಕೊಂಡು 3 ಜನನೂ ಇಬ್ಬರು ಕೈ ಹಿಡ್ಕೊಂಡು ಆಟ ಆಡ್ತಿದ್ರು. ಐ ಥಿಂಕ್ ಒಬ್ರಿಗೇನೋ ಆಗಿದೆ ಅನ್ಕೋತೀನಿ, ಸಿಗಲಿಲ್ಲ. ನಾವು ನೋಡಿ ಬೀಚೆಲ್ಲ ಮುಗಿಸ್ಕೊಂಡ್ವಿ. ನೋಡಿ ಎಷ್ಟು ಕತ್ಲೆ ಆಯಿತು. ಇವಾಗ ಇಷ್ಟೊಂದು ಕತ್ಲೆ ಆಯ್ತಲ್ಲ,
ಮತ್ತು ಇನ್ನು ಹೊರಡೋಣ ಅಂತ ಹೇಳಿ ನಾವು ಕೂಡ ಏನು ಊಟ ಮಾಡಿರಲಿಲ್ಲ, ಬಂದ್ಬಿಟ್ವಿ. ತುಂಬ ಮಳೆ ಅಂದರೆ ಮಳೆ ರೀ. ಇಲ್ಲಿ ಎಷ್ಟು ಶಾಪಿಂಗ್ ಮಾಡೋದಕ್ಕಿದೆ ಅಂದರೆ ಫುಲ್ಲು ರೌಂಡ್ ಹಾಕಿದ್ರೂ ಮುಗಿಯಲ್ಲ, ಅಷ್ಟು ಶಾಪಿಂಗ್ ಮಾಡೋಕ್ಕಿದೆ. ಬಟ್ ಫುಡ್ಡೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಫುಡ್ಡು ತುಂಬ ಕಾಸ್ಟ್ಲಿ ಕೂಡ ಇದೆ. ಬಟ್ ಎಷ್ಟೇ ಕಾಸ್ಟ್ಲಿ ಆದರೂ ಹೊರಗಡೆ ಅಂತ ಬಂದಮೇಲೆ ಊಟ ಮಾಡಲೇಬೇಕಲ್ವಾ. ಇಲ್ಲಿ ಫ್ರೆಶ್ ಫಿಶ್ ಕೂಡ ಸಿಗುತ್ತೆ, ನಾವು ಯಾವುದನ್ನ ಚಾಯ್ಸ್ ಮಾಡ್ಕೊತೀವಿ ಅದನ್ನು ತಿನ್ಬೋದು. ನನಗಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಊಟ ಇಷ್ಟ ಆಯಿತು. ನಾವು ಕೂಡ ಫ್ರೈಡ್ ರೈಸು ಮತ್ತು ಐ ಥಿಂಕು ಚಿಕನ್ನು ತೊಗೊಂಡ್ವಿ. ನಂಗೆ ಯಾಕೋ ಪಲಾವ್ ಬೇಡ ಅನ್ನಿಸ್ತು. ನಾವೆಲ್ಲ ಕಡೆ ಚಿಕನ್ ಪಲಾವ್ ಅದೇ ತಿಂದಿದ್ದೀವಿ. ಹಾಗಾಗಿ ನಾವು ಫ್ರೈಡ್ ರೈಸ್ ಮತ್ತು ಚಿಕನ್ ತೊಗೊಂಡ್ವಿ. ಅಂದರೆ ಒಬ್ಬೊಬ್ಬರು ಒಂದೊಂದು ತೊಗೊಂಡ್ರು. ನಾನು ಫ್ರೈಡ್ ರೈಸ್, ಬೇರೆಯವರೆಲ್ಲ ನೂಡಲ್ಸ್. ಹಾಗೆ ಕ್ವಾಂಟಿಟಿಯನ್ನು ತುಂಬಾ ಕೊಟ್ಟಿದ್ರು. ಒಬ್ಬರು ತಿನ್ನೋದು ಇಬ್ಬರು ತಿನ್ಬೋದು ಆ ಥರ ಕೊಟ್ಟಿದ್ರು. ನಾವೆಲ್ಲ ಸೇರ್ ಮಾಡಿಕೊಂಡು ತಿಂದ್ವಿ. ಗೋಬಿ ಕೂಡ ಚೆನ್ನಾಗಿತ್ತು. ಒಬ್ಬೊಬ್ಬರು ಒಂದೊಂದು ತೊಗೊಂಡಿದ್ವಿ ಅಲ್ಲ, ಎಲ್ಲ ಕಡೆ ಎಲ್ಲರೂ ಸೇರ್ ಮಾಡ್ಕೊಂಡ್ವಿ. ಈ ವರ್ಕಳ ಬೀಚ್ ಒಂಥರ ಚೆನ್ನಾಗಿದೆ ರೀ. ಬಟ್ ಕೇರಳಕ್ಕೆ ಬಂದರೆ ಈ ಬೀಚನ್ನು ಮಿಸ್ ಮಾಡಬೇಡಿ. ನೋಡಿ ಫಿಶ್ ಹೇಗಿರುತ್ತೆ ಅಂದರೆ, ನಾವು ಯಾವುದನ್ನು ಕೇಳ್ತೀವಿ ಅದನ್ನು ಅವರು ಮಾಡಿಕೊಡ್ತಾರೆ. ಎಷ್ಟು ದೊಡ್ಡ ಫಿಶ್ ಇದೆ ನೋಡಿ, ಎಲ್ಲ ಫ್ರೆಶ್ಶೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಮಾಡಿಕೊಡ್ತಾರೆ. ನೀವು ಬಂದರೆ ಒಂದ್ಸಲ ಇಲ್ಲಿ ಟ್ರೈ ಮಾಡಿ. ಫುಡ್ಡಂತೂ ಯೋಚನೆ ಮಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ. ನನಗೆ ಕೇರಳ ಫುಡ್ಡು ನಂಗೆ ಅಷ್ಟು ಇಷ್ಟ ಆಗಲ್ಲ. ಇಲ್ಲಿ ರೈಸ್ ಐಟಮೇ ಸಿಗೋದಿಲ್ಲ. ನೈಟ್ ಒಂದೇ ಟೈಮ್ ರೈಸ್ ಐಟಮ್ ಇರುತ್ತೆ. ಬೆಳಗ್ಗೆ ತಿಂಡಿಗೆಲ್ಲ ಬರೀ ಚಪಾತಿ, ದೋಸೆ, ಪರೋಟ ಅಷ್ಟೇ ಇರುತ್ತೆ. ಕೇರಳ ಫುಡ್ಡು ಅಷ್ಟೇನು ಚೆನ್ನಾಗಿರೋದಿಲ್ಲ. ಮತ್ತು ಇಲ್ಲಿ ಕೇರಳ ಬಿರಿಯಾನಿ ಅದು ಕೂಡ ನಮ್ಮ ಸೈಡ್ ಬ್ಯಾಂಗ್ಳೂರು ಮೈಸೂರು ಸೈಡ್ ಇರೋ ಥರ ಖಂಡಿತ ಇರೋದಿಲ್ಲ. ಬಟ್ ಇಲ್ಲಿ ಒಂಥರ ಸೇಮ್ ಮೈಸೂರಲ್ಲಿ ಹೇಗಿರುತ್ತೆ ಆ ಟೇಸ್ಟೇ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು. ನಾನಂತೂ 2 ಡೇಸ್ ಆಗಿತ್ತು ಈ ಥರ ಟೇಸ್ಟ್ ನೋಡಿ, ಸೊ ಇಷ್ಟ ಆಯಿತು. ನಾವು ಈ ಬೀಚನ್ನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಟ್ರಿಪ್ಪನ್ನು ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಇವಾಗ ನೈಟ್ ಆಗಿದೆ, ನಮಗೆ ಬೆಳಗ್ಗೆಗೆ 11:30 ಹಂಗೆ ಟ್ರೈನ್ ಇದೆ. ಸೊ ನಾವು ಹೋಗ್ತೀವಿ. 11:30 ಅಲ್ಲ, 2:30ಗೆ ಟ್ರೈನ್ ಇದೆ. ನಾವು ಮತ್ತೆ ಹೋಗ್ತೀವಿ. ಹೋದರೆ ನಾವು ಮಾರ್ನಿಂಗ್ ರೀಚ್ ಆಗ್ತೀವಿ ಅನ್ಕೋತೀನಿ. ಸೊ ಇದು ನಮ್ಮ ಟ್ರಿಪ್ ಲಾಸ್ಟ್. ಸೊ ಕೇರಳ ಅಂದರೆ ಬ್ಯೂಟಿಫುಲ್ ಬಿಡಿ. ನಾನು ಕೇರಳಗೆ ಅದೆಷ್ಟು ಟೈಮ್ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ, ಅಷ್ಟು ಟೈಮ್ ಹೋಗಿದ್ದೀನಿ ಕೇರಳಗೆ. ಸೊ ಪ್ರತಿ ಸಲ ಹೇಳ್ದಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ, ನನಗೆ ಸಪೋರ್ಟ್ ಮಾಡಿ. ಸೊ ನಾನು ಕೇಳ್ಕೊಳ್ಳೋದಿಷ್ಟೆ. ನನಗೂ ಫಸ್ಟ್ ಪೇಮೆಂಟ್ ಯೂಟ್ಯೂಬ್ ಪೇಮೆಂಟ್ ಆಗಿದೆ. ಬಟ್ ನಾನು ಆ ಯೂಟ್ಯೂಬ್ ಪೇಮೆಂಟಲ್ಲಿ ಏನೆಲ್ಲ ತಗೊಂಡೆ ಅಂತ ನಾನು ವಿಡಿಯೋ ಮಾಡ್ತೀನಿ ನಿಮ್ಮೆಲ್ಲರ ಕೃಪೆಯಿಂದ. ಥ್ಯಾಂಕ್ ಯು ಸೋ ಮಚ್.